ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಇವರು ಒಂದು ಸ್ವಾನ್ ಪೇರ್ ಏನಿದೆ ಚೂಸ್ ಮಾಡಿದ್ರೆ ಈ ಒಂದು ಡೆಕ್ ನ ರೀಡಿಂಗ್ಸ್ನ ನೀವು ತಗೊಳ್ಳಿ. ಅದೇನೇ ಈ ರೋಸ್ ಕ್ವಾಡ್ಸ್ನ ಪಿರಮಿಡ್ನ ಯಾರು ಚೂಸ್ ಮಾಡಿರ್ತೀರ ಅವರು ಈ ಡೆಕ್ನ ಮುಖಾಂತರ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ, ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ರೀತಿಯ ಕರೆಂಟ್ ಫೀಲಿಂಗ್ಸ್ನ ಹೊಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಸ್ವಾನ್ ಪೇರ್ನ ಯಾರು ಚೂಸ್ ಮಾಡಿದಾರೋ ಅವ್ರಿಗೆ ಪಾರ್ಟ್ನರ್ ಇಸ್ ಫೂಲಿಶ್ ಇನ್ ಫೀಲಿಂಗ್ಸ್, ಸರಿಯಾದ ಫೀಲಿಂಗ್ಸ್ ಇಲ್ಲ, ಫೂಲಿಶ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದೆ. ನೀವು ಅಫರ್ಮೇಷನ್ ಹೇಳಬೇಕು ಅಂದರೆ ಯಾವ ರೀತಿಯ ಅಫರ್ಮೇಷನ್ ಹೇಳಬೇಕು ಅಂದರೆ ಐ ಆಮ್ ವರ್ತಿ ಆಫ್ ಲವ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಈವನ್ ವೆನ್ ಐ ಮೇಕ್ ಮಿಸ್ಟೇಕ್ಸ್. ನೀವು ಮಿಸ್ಟೇಕ್ಸ್ನ ಮಾಡಿದರೂ ಕೂಡ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ, ನಿಮಗೆ ಲವ್ನ ಕೊಡುವಂಥ ಒಂದು ಕೆಪಾಸಿಟಿಯನ್ನು, ವರ್ತನ್ನು ನೀವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಅಫರ್ಮೇಷನ್ನ ನೀವು ಹೇಳಬೇಕಾಗತ್ತೆ. ಐ ಆಮ್ ವರ್ತಿ ಆಫ್ ಲವ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಈವನ್ ವೆನ್ ಐ ಮೇಕ್ ಮಿಸ್ಟೇಕ್ಸ್ ಅನ್ನುವಂಥ ಒಂದು ಕಾರ್ಡ್ ಬರ್ತಾ ಇದೆ. ಮತ್ತು ಇನ್ನು ಇದು ಪರಿಹಾರ ಅಂತ ಬಂದಾಗ ನೀವು ಗೌರಿ ಶಂಕರ ರುದ್ರಾಕ್ಷಿ ಅಥವಾ ರೋಸ್ ಕ್ವಾಡ್ಸ್ನ ಒಂದು ಡಕ್ನ ಸ್ವಾನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸು ನಿಮ್ಮ ಲವ್ ಲೈಫಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೆಯ ಡೆಕ್ನ ಯಾರು ಚೂಸ್ ಮಾಡಿದ್ದೀರೋ ಅವ್ರಿಗೆ ಬಂದು ಪಾರ್ಟ್ನರ್ ಇಸ್ ಫೀಲಿಂಗ್ ರೊಮ್ಯಾಂಟಿಕ್ ಅನ್ನುವಂತಹ ಒಂದು ಮೆಸೇಜ್ನ ಕೊಡ್ತಾ ಇದೆ. ಹಾಗೆಯೇ ಅಫರ್ಮೇಷನ್ ಯಾವ ರೀತಿಯ ಅಫರ್ಮೇಷನ್ ಹೇಳಬೇಕು ಅಂದರೆ ಐ ಆಮ್ ಲವ್ಡ್ ಆ್ಯಂಡ್ ಡಿಸೈರ್ಡ್, ಮೈ ರಿಲೇಷನ್ಶಿಪ್ ಇಸ್ ಫಿಲ್ಡ್ ವಿತ್ ರೊಮ್ಯಾನ್ಸ್ ಆ್ಯಂಡ್ ಪ್ಯಾಷನ್ ಅನ್ನುವಂಥ ಒಂದು ಅಫರ್ಮೇಷನ್ನ ನೀವು ಹೇಳಬೇಕಾಗತ್ತೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಐ ಆಮ್ ಲವ್ಡ್ ಆ್ಯಂಡ್ ಡಿಸೈರ್ಡ್, ಮೈ ರಿಲೇಷನ್ಶಿಪ್ ಇಸ್ ಫಿಲ್ಡ್ ವಿತ್ ರೊಮ್ಯಾನ್ಸ್ ಆ್ಯಂಡ್ ಪ್ಯಾಷನ್ ಅನ್ನುವಂಥ ಒಂದು ಅಫರ್ಮೇಷನ್ನ ನೀವು ಹೇಳಬೇಕಾಗತ್ತೆ. ನೀವು ಒಂದು ಗೌರಿ ಶಂಕರ ರುದ್ರಾಕ್ಷ ಅಥವಾ ರೋಸ್ ಕ್ವಾಡ್ಸ್ನ ಒಂದು ಪಿರಮಿಡ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲವ್ ಲೈಫ್ ಇನ್ನೂ ಪಾಸಿಟಿವ್ ಆಗಿ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ.